ನಾನು ಇವತ್ತವರೆಗೂ ಯಾವ ಹೆಜ್ಜೆನೂ ತಪ್ಪಾಗಿ ಇಟ್ಟಿಲ್ಲ ಅನ್ನೋದು ನನ್ನ ನಂಬಿಕೆ. ಯಾಕೆಂದ್ರೆ ನನ್ನ ಕೈ ಹಿಡಿದು ನಡೆಸ್ತಾ ಇರೋರೇ ದೊಡ್ಡ ಯಜಮಾನ್ರು. ನನ್ನ ರಾಜಕೀಯಕ್ಕೆ ತಂದಿದ್ದವರು, ಗೆಲ್ಲಿಸಿದ್ದು ನೀವು ಅವ್ರ ಕಾರಣಕ್ಕೆ ನನ್ನ ರಾಜೀನಾಮೆ ಕೇಳ್ತಿದ್ದೀರಾ ಅಂದರೆ ನಾನಿಲ್ಲ ಅನ್ನಲ್ಲ. ಖಂಡಿತ ರಾಜೀನಾಮೆ ಕೊಡ್ತೀನಿ. ಬೇಡ ವೀರು, ನೀನು ರಾಜೀನಾಮೆ ಕೊಡಬಾರ್ದು. ಆ ಮುಚ್ಚಿನ ಇಲ್ಲೇ ಬಿಟ್ಟು ಓಡೋ ನಿನ್ ಪ್ರಾಣ ಉಳಿಸ್ಕೋ. ಇಲ್ಲ ಅಂದ್ರೆ ಆ ಮುಚ್ಚಿನ ಜೊತೆ ನಿನ್ ಪ್ರಾಣನೂ ಹೋಗುತ್ತೆ. ಏಯ್ ಹೋಗ ಮುತ್ಕಿನ ಎಳ್ಕೊಂಬರೋ. ಏನ್ ಅನ್ಕೊಂಡಿದ್ದೀರೋ ಇವನ್ನ? ಜೀವಕ್ಕೋಸ್ಕರ ಹೆದರಿ ಓಡ್ ಹೋಗೋ ಹೇಳಿ ಅಂತ ಅನ್ಕೊಂಡಿದ್ದೀರಾ? ದೊಡ್ಡ ಮನೆ ಬಂಟ ಕಣೋ ಇವನು. ಜೀವ ಕೊಟ್ಟು ದೊಡ್ಡ ಮನೆಗೆ ಜೊತೆಯಾಗಿ ನಿಂತವನು. ಅವನ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ. ನೋಡಿ, ನೀವು ನನ್ನ ಪ್ರಾಣ ತೆಗಿಬೇಕು ಅಂತ ಯೋಚನೆ ಮಾಡಕ್ಕೂ ಮೊದಲು ನಿಮ್ ಪ್ರಾಣ ಉಳಿಸ್ಕೊಳಕ್ ಓಡ್ ಹೋಗಿ. ಬ್ರೋ, ಇವ್ನು ನೋಡೋಕೆ ಹಿಂಗಿರ್ಬೋದು, ಆದರೆ ಯಾಕೋ ವೈಲೆಂಟ್ ಅನ್ನಿಸ್ತಾ ಇದ್ದಾನೆ. ನನ್ನ ಅಳಿಯ ಅಪರಂಜಿ ಅಂತವನು ಅನ್ನೋದಕ್ಕೆ ನನ್ನ ಮಾತಾಗ್ಲಿ ಸ್ವತಃ ಇವಂದೇ ಮಾತಾಗ್ಲಿ ಸಾಕ್ಷಿ ಅಲ್ಲ. ಇಷ್ಟು ವರ್ಷ ಅವನು ಗಳಿಸಿರೋ ಜನರ ಪ್ರೀತಿನೇ ಅದಕ್ಕೆ ಸಾಕ್ಷಿ. ನಿಮ್ಮಲ್ಲೆಲ್ಲ ಒಂದು ಕೋರಿಕೆ, ಯಾವುದೇ ವಿಷಯನೇ ಆಗ್ಲಿ, ಅದು ಸುಳ್ಳೋ ಸತ್ಯನೋ ಅಂತ ಸರಿಯಾಗಿ ವಿಚಾರ ಮಾಡಿ ಪ್ರಸಾರ ಮಾಡಿ. ಇಷ್ಟ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಎಲ್ರಿಗೂ ಅನಂತ ಧನ್ಯವಾದಗಳು. ವೀರೇಂದ್ರ ಸರ್ ದೇಸಾಯಿ ಅವ್ರಿಗೆ, 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 ವೀರೇಂದ್ರ ಸರ್ ದೇಸಾಯಿ ಅವ್ರಿಗೆ.
ವೀರೇಂದ್ರ ಸರ್ ದೇಸಾಯಿ ಅವ್ರಿಗೆ ತುಂಬಾ ಉಪಕಾರ ಆಯ್ತು ಪದ್ಮನಾಭ ಅವರೇ. ಅಯ್ಯೋ, ದೊಡ್ಡ ಮಾತು ಯಜಮಾನ್ರೆ. ದೊಡ್ಡ ಮನೆಗೆ ಕಾವಲಾಗಿರೋದು ನಮ್ಮ ಕರ್ತವ್ಯ ಯಜಮಾನ್ರೆ. ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ. ವೀರೇಂದ್ರ ದೇಸಾಯಿ ಅವರಿಗೆ ವೀರೇಂದ್ರ ದೇಸಾಯಿ ಅವರಿಗೆ ಮಿನಿಸ್ಟರ್ ಸಾಹೇಬ್ರಿಗೆ ವೀರೇಂದ್ರ ಸಾಹೇಬ್ರಿಗೆ. ಅಪ್ಪ ಏನಿದೆಲ್ಲ? ನೀನು ಇಷ್ಟೆಲ್ಲ ನೋಡು ಮೊನ್ನೆ, ಮನೇಲಾಗ್ಲಿ ಸಮಾಜದಲ್ಲಾಗ್ಲಿ ನಾವು ಬದುಕ್ತಾ ಇರೋ ಬದುಕು ನಮ್ದು. ಆದ್ರೆ ದೊಡ್ಡ ಮನೆ ವಿಷಯ ಬಂದಾಗ ನಮ್ಮ ಜೀವ ನಮ್ಮ ಉಸಿರು ಅವ್ರ ಮನೆಗೆ ಸೇರಿದ್ದು ಕಣೋ. ನೋಡು ಮಗನೆ, ಈ ವಿಚಾರ ಇಲ್ಲೇ ಮುಗ್ದೋಗ್ಬೇಕು. ಮನೇಲಿ ಯಾರಿಗೂ ಏನು ಗೊತ್ತಾಗೋದು ಬೇಡ. ಇದು ಯಾವುದು ನಡೆದಿಲ್ಲ ಅನ್ನೋ ಹಾಗೆ ಶ್ರಾವಣಿ ಅಮ್ಮವ್ರ ಮುಂದೆ ಇದ್ಬಿಡ್ಬೇಕು. ತಿಳಿತಾ ಮಗನೆ? ಸರಿನಪ್ಪ, ಆದ್ರೆ ನನಗೆ ನಿನ್ನ ಬಗ್ಗೆ ನನ್ನ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಮಗನೆ. ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ. ಬಾ. ಏನ್ ಮಮ್ಮಿ ಇದೆಲ್ಲ? ನಾವ್ ಅನ್ಕೊಂಡಿದ್ದೆಲ್ಲ ಹಾಳಾಗೋಯ್ತು, ಎಲ್ಲ ನಾಶ ಆಗೋಯ್ತು. ಆ ಮುತ್ಕಿನ ಕಾಪಾಡಿದ್ ಯಾರಮ್ಮ?